ಮತ್ತೆ ಧರಣಿಯ ಮುಖೇನ ಬೀದಿಗಿಳಿಯಲಿದ್ದಾರಾ ಸಾರಿಗೆ ನೌಕರರು. ಫೆಬ್ರವರಿ 20ಕ್ಕೆ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ, ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯೋದು ಅನುಮಾನ. ಡಿಕೆ ಶಿವಕುಮಾರ್ ಸಿಎಂ ಆಗೋದಿಲ್ಲ, ಇವರು ರಸ್ತೆಗಿಳಿಯೋದು ಬಿಡೋದಿಲ್ಲ. ಫೆಬ್ರವರಿ 20ನೇ ತಾರೀಕು ರಾಜ್ಯಾದ್ಯಂತ ಸಾರಿಗೆ ಮುಷ್ಕರಕ್ಕೆ ತಯಾರಿ ನಡೀತಾ ಇದೆ. ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯೋದು ಅನುಮಾನ. ಕೆಎಸ್ಆರ್ಟಿಸಿಯ 4 ನಿಗಮದ ನೌಕರರಿಂದ ಪ್ರೊಟೆಸ್ಟ್ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. 38 ತಿಂಗಳ ವೇತನ ಹಿಂಬಾಕಿಗಾಗಿ ಸಾರಿಗೆ ನೌಕರರ ಪಟ್ಟು. ಈ ಬಾರಿ ಮುಷ್ಕರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ದೃಢ ನಿರ್ಧಾರ. ಈ ನಿರ್ಧಾರದಲ್ಲಿ ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗೆ ಸ್ಪಂದಿಸುತ್ತಾ ಅಥವಾ ಎಸ್ಮಾ ಜಾರಿಗೊಳಿಸುತ್ತಾ ಕಾದು ನೋಡಬೇಕು. ಮತ್ತೆ ಬೀದಿಗಿಳಿಯಲಿದ್ದಾರೆ ಸಾರಿಗೆ ನೌಕರರು. ಈ ಹಿಂದೆ ಒಂದು ಬಾರಿ ಕೆಲ ಡೆವಲಪ್ಮೆಂಟ್ಗಳಾಗಿತ್ತು, ನಿಮಗೆ ನೆನಪಿದೆ. ಸಾರಿಗೆ ನೌಕರರು ಪ್ರೊಟೆಸ್ಟಿನ ಎಚ್ಚರಿಕೆಯನ್ನು ಕೊಟ್ಟರು. ನೀವು ನಮಗೆ ಕೊಟ್ಟಿರುವಂತಹ ಪ್ರಾಮಿಸನ್ನು ನೀವು ಈಡೇರಿಸದೇ ಇದ್ದರೆ ನಾವು ಫ್ರೀಡಂ ಪಾರ್ಕ್ನಲ್ಲಿ ರಾತ್ರಿ ಹಗಲು ಧರಣಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಘನ ನ್ಯಾಯಾಲಯ ಮಧ್ಯಪ್ರವೇಶ ಮಾಡ್ತು. ನೀವು ಈ ಹಠಕ್ಕೆ ಬೀಳಬೇಡಿ, ನೀವು ಮುಷ್ಕರದಿಂದ ಹಿಂದೆ ಸರಿಬೇಕು, ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ ನಿಮ್ಮ ಮುಷ್ಕರದಿಂದಾಗಿ. ಯಾವಾಗ ಪಬ್ಲಿಕ್ಕಿಗೆ ಡಿಸ್ಟರ್ಬ್ ಆಗುತ್ತೋ ಆ ತರಹದ್ದೊಂದು ಕೃತ್ಯಕ್ಕೆ, ಆ ತರಹದ್ದೊಂದು ಕ್ರಿಯೆಗೆ ಕಾನೂನು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತು ಕೋರ್ಟು. ಅದಾದ ನಂತರ ಅವರು ಕೈ ಬಿಟ್ಟರು. ಅದಾದ ಮೇಲೂ ಕೂಡ ಅವರು ಮುಂದುವರೆದ್ರೆ ನಿಮಗೆ ನ್ಯಾಯಾಂಗ ನಿಂದನೆಯ ಕೇಸ್ ಹಾಕಬೇಕಾಗಿ ಬರುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಟರು. ಸೊ ಈಗ ಮತ್ತೆ ಅದೇ ಸರ್ಕಾರಿ ನೌಕರರು ಅವರ ಬೇಡಿಕೆಯನ್ನು ಸರ್ಕಾರದ ಮುಂದಿಡುವಂತಹ ಪ್ರಯತ್ನ ಮಾಡಿದ್ರು. ಸರ್ಕಾರ ಕಿಂಚಿತ್ತೂ ಕೂಡ ಗಮನ ಕೊಡಲಿಲ್ಲ. ನಮ್ಮದೇ 108 ಟೆನ್ಷನ್ ಅವೆ, ಅದ್ರ ಜೊತೆಗೆ ಇದನ್ನ ಹೆಂಗೆ ಬಗೆಹರಿಸೋದು ಅಂತ ಅವರು. ಕೆಎಸ್ಆರ್ಟಿಸಿ ಬಸ್ಗಳ ಒಂದೆರಡು ಅಧ್ವಾನಗಳಲ್ಲ ಪಾಪ ಸರ್ಕಾರಿ ನೌಕರರು ಪಡುವಂತಹ ಪಾಡು. ಸರಿಯಾದಂತಹ ವೇತನಗಳು ಹಿಂಬಾಕಿ ಕೇಳ್ತಿದ್ದಾರೆ ಅವರು. ಅದ್ರ ಜೊತೆಗೆ ನೀವು ವೇತನ ಪರಿಷ್ಕರಣೆ ಅಂದರೆ ತಿದ್ದುಪಡಿ ಮಾಡಿ ನಮ್ಮ ವೇತನೆಯನ್ನು ಇನ್ಕ್ರಿಮೆಂಟ್ ಮಾಡಿ ಅಂಥೇಳಿ ಇವತ್ತು ನಿನ್ನೆಯಿಂದಲ್ಲ, ಕಳೆದ ಮಂಗಳವಾರದಿಂದಲ್ಲ ಅದು ಬೇಡಿಕೆ. ಆ ವರ್ಷದಿಂದಲೂ ಕೂಡ ಅವರ ಬೇಡಿಕೆಗಳು ಹಾಗೆ ಮುನ್ನೆಲೆಯಲ್ಲಿದೆ. ಇನ್ನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮುಜರಾಯಿ ನೋಡ್ಕೊಳ್ಳೋದ, ಸಾರಿಗೆ ಇಲಾಖೆ ನೋಡ್ಕೊಳ್ಳೋದ. ಸಾರಿಗೆ ಇಲಾಖೆ ಕಾನ್ಸಂಟ್ರೇಟ್ ಕೊಟ್ಟು ಕೆಲಸ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಸಾರಿಗೆ ನೌಕರರು ಅದೆಷ್ಟೋ ಬಾರಿ ಮನವಿ, ಪ್ರತಿಭಟನೆ, ಸತ್ಯಾಗ್ರಹ ಎಲ್ಲ ಮಾಡಿಯೂ ಕೂಡ ಸರ್ಕಾರವನ್ನು ಮನವೊಲಿಸೋದಕ್ಕೆ ಸಾರಿಗೆ ನೌಕರರಿಗೆ ಸಾಧ್ಯ ಆಗ್ತಾ ಇಲ್ಲ. ಕೆಎಸ್ಆರ್ಟಿಸಿಯ 4 ನಿಗಮದ ನೌಕರರಿಂದ ಪ್ರತಿಭಟನೆಯ ಎಚ್ಚರಿಕೆ. 38 ತಿಂಗಳ ವೇತನ ಹಿಂಬಾಕಿಗಾಗಿ ಸಾರಿಗೆ ನೌಕರರ ಪಟ್ಟು. ಈ ಬಾರಿ ಮುಷ್ಕರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ನೀವು ಏನು ಬೇಕಾದರೂ ಹೇಳಿ, ನಾವು ಹಿಂದೆ ಸರಿಯೋದಿಲ್ಲ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ದೃಢ ನಿರ್ಧಾರ ಮಾಡಿದೆ. ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗೆ ಸ್ಪಂದಿಸುತ್ತಾ, ಈ ಹಿಂದೆ ಸುಬ್ಬಾರೆಡ್ಡಿ ಪಾಪ ಅವರು ನಾಯಕತ್ವ ವಹಿಸ್ತಾ ಇದ್ರು, ಅವರು ಕೂಡ ಹೋದರು. ಇನ್ಯಾರಿದ್ದಾರೆ ಸಾರಿಗೆ ನೌಕರರ ಪರವಾಗಿ ಮಾತನಾಡೋದಕ್ಕೆ ಅನ್ನುವಂತಹದ್ದು ಈಗ ಸಾರಿಗೆ ನೌಕರರ ಮುಂದಿರ್ತಕ್ಕಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.